ಈಗ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಮ್ಮನ್ನು ತುಂಬ ಹೆಣ್ಮಕ್ಳು ನೋಡ್ತಾ ಇದ್ದಾರೆ. ಡಾಕ್ಟ್ರು ಅಂತ ಅಂದಮೇಲೆ ಇತ್ತೀಚಿನ ದಿನದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕಾಂಟ್ರವರ್ಸೀಸನ್ನು ನಾನು ನೋಡಿದೆ ಸರ್. ಮೊದಲನೇದಾಗಿ ದ ಲೇಟೆಸ್ಟ್ ಒನ್ ನಿಮಗೂ ಗೊತ್ತಿರುತ್ತೆ, ಆಸ್ಟ್ರಾಜೆನೆಕಾ ವ್ಯಾಕ್ಸಿನ್ ಮೇಕರ್ UK ಕೋರ್ಟಲ್ಲಿ ರೀಸೆಂಟಾಗಿ ಒಪ್ಕೋತಾರೆ. ಅಂದರೆ TTS ಟ್ರಾಂಬೋಸಿಸ್ ಮತ್ತು ಸೈಟೋಪೀನಿಯಾ ಸಿಂಡ್ರೋಮ್, ಇದು ಏನು ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗೋದು. ಸೊ ಈ ಒಂದು ಕಾಂಟ್ರವರ್ಸಿನ ಕೇಳಿದ ತಕ್ಷಣ ಎಲ್ರಿಗೂ ಒಂದು ಭಯ. ಯಾಕಂದರೆ ಇವಾಗ ನಾವು ಕೋವಿಶೀಲ್ಡೇ ತೊಗೊಂಡಿರೋದು 4 ವರ್ಷ ಆಯಿತು ಸರ್. ಸೊ ಇದು ಹೆಂಗೆ ಸರ್ ಇದು ಇಮಿಡಿಯೇಟಾಗಿ ಏನಾದ್ರು ಎಫೆಕ್ಟ್ ಆಗುತ್ತಾ? ಇಲ್ಲ, ಮೊದಲನೇದಾಗಿ ಹೇಳೋದಾದರೆ ಈ ಕೋವಿಶೀಲ್ಡಿಂದ ಈಗ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ 80 ಕೋಟಿ ಜನರು ಫಸ್ಟ್ ಡೋಸು, ಸೆಕೆಂಡ್ ಡೋಸು, ಬೂಸ್ಟರ್ ಡೋಸ್ ಸೇರಿ ಒಟ್ಟು 270 ಕೋಟಿ ಲಸಿಕೆಗಳನ್ನು ತೆಗೆದುಕೊಂಡಿದ್ದೇವೆ. ಸೊ ಈ ಲಸಿಕೆಯಿಂದ ಲಕ್ಷಾಂತರ ರೋಗಿಗಳ ಪ್ರಾಣ ಉಳಿದಿದೆ. ಲಕ್ಷಾಂತರ ರೋಗಿಗಳು ICUಗೆ ಹೋಗೋದು ತಪ್ಪಿದೆ. ಅದರಿಂದ ಈ ಲಸಿಕೆಯನ್ನು ಕಂಡಿಡಿದವರು, ಈ ಲಸಿಕೆಯನ್ನು ತಯಾರಿಸಿದವರು, ಈ ಲಸಿಕೆ ಕೊಡಬೇಕು ಅಂತ ನಿರ್ಧಾರ ತೆಗೆದುಕೊಂಡವ್ರನ್ನ ನಾವು ನಿಜವಾಗ್ಲೂ ಅಭಿನಂದಿಸಬೇಕಾಗುತ್ತೆ. ಅದೇನಾದ್ರು ಇಲ್ಲ ಅಂದಿದ್ರೆ ಲಕ್ಷಾಂತರ ಸಾವುಗಳು ಇನ್ನೂ ಆಗ್ತಾಯಿತ್ತು ನೋಡಿ. ಅದಕ್ಕೋಸ್ಕರ ನಂತರ ಏನಾಯಿತು, ಈ ಲಸಿಕೆಯಿಂದ ಪ್ರತಿ 10 ಲಕ್ಷ ಲಸಿಕೆ ತೆಗೆದುಕೊಂಡ್ರೆ ಫಾರ್ ಎವ್ರಿ 10 lakhs ವ್ಯಾಕ್ಸಿನೇಟೆಡ್ ಗ್ರೂಪ್ 6 ರಿಂದ 7 ಜನರಿಗೆ ಈ ರಕ್ತ ಹೆಪ್ಪುಕಟ್ಬೋದು. ಎಂದರು ಫಾರ್ ಎವ್ರಿ 10 lakhs 10 ಲಕ್ಷ ಜನರಲ್ಲಿ ಲೆಸ್ ಪರ್ಸೆಂಟೇಜ್. ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಅಕಸ್ಮಾತು ಈ ರಕ್ತ ನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಏನಾಗ್ಬೋದು? ರಕ್ತನಾಳದಲ್ಲಿ, ಹೃದಯದ ರಕ್ತನಾಳದಲ್ಲಾದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ಸಲ್ಲಾದರೆ ಸ್ಟ್ರೋಕ್ ಆಗ್ಬೋದು, ಅಥವಾ ಲಂಗ್ಸಲ್ಲಾದರೆ ಪಲ್ಮನರಿ ಎಂಬಾಲಿಸಮ್ ಆಗ್ಬೋದು, ಆ ಥರ. ಬಟ್ ಇದೆಲ್ಲ ಆಗದೇ ಆದರೆ ಲಸಿಕೆ ತೆಗೆದುಕೊಂಡ 3 ಮಂತ್ಸಲ್ಲಿ ಆಗಬೇಕು, ಮ್ಯಾಕ್ಸಿಮಮ್ 6 ಮಂತ್ಸಲ್ಲಿ ಆಗಬೇಕು. ಸೊ ಈಗೇನಾಗಿದೆ, ನಾವೆಲ್ಲ ತೆಗೆದುಕೊಂಡು 3 ವರ್ಷದ ಮೇಲೆ ಆಗೋಯ್ತು. ಈಗ ಅದರ ಚಿಂತೆನೇ ಇರಬಾರ್ದು. ನಂತರ ಇವತ್ತು ಆಸ್ಟ್ರಾಜೆನೆಕಾ, ಈ ಯಾವುದಾದ್ರೂ ವ್ಯಾಕ್ಸಿನ್ ಆಗಲಿ, ಎನಿ ವ್ಯಾಕ್ಸಿನ್, ದೇ ಹ್ಯಾವ್ ಕೆಲವು ಇನ್ಸಿಗ್ನಿಫಿಕೆಂಟ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಇವಾಗ ಯಾವಾಗ ಗುಡ್ ಮೆಡಿಸಿನ್ ಅಥವಾ ಗುಡ್ ವ್ಯಾಕ್ಸಿನ್ ಅಂತೀವಿ ಅಂದರೆ ವೆನ್ ಬೆನಿಫಿಟ್ಸ್ ಆರ್ ಮೋರ್ ದೆನ್ ದಿ ರಿಸ್ಕ್. ಈಗ ಒಂದು ಪೆನಿಸಿಲಿನ್ ಇಂಜೆಕ್ಷನ್ ಅಂತ ಇದೆ ಅಲ್ವಾ, ಆ್ಯಂಟಿಬಯೋಟಿಕ್ಕು, ಅದು 1,000 ಜನಕ್ಕೆ ನಾವು, ಅದು ಇಟ್ಸ್ ಎ ವೆರಿ ಗುಡ್ ಆ್ಯಂಟಿಬಯೋಟಿಕ್. ಹಿಂದೆ ಎಲ್ಲ ಜಾಸ್ತಿ ಕೊಡ್ತಾಯಿದ್ವಿ, ಈಗ ಕಡಿಮೆ ಇದೆ. ಈಗ 1,000 ಜನರಿಗೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಯಾರೋ ಒಬ್ಬರಿಗೆ ರಿಯಾಕ್ಷನ್ ಆಗ್ಬೋದು, ಬಟ್ 999 ಜನರಿಗೆ ಅದರಿಂದ ಅನುಕೂಲ ಆಗುತ್ತೆ. ಸೊ ದಟ್ಸ್ ಹೌ ವಿ ಲೇಬಲ್ ಎ ಪರ್ಟಿಕ್ಯುಲರ್ ಮೆಡಿಸಿನ್ ಆರ್ ಎ ವ್ಯಾಕ್ಸಿನ್ ಇಸ್ ಗುಡ್ ಆರ್ ಬ್ಯಾಡ್. ಸೊ ಇವತ್ತು ಈ ವ್ಯಾಕ್ಸಿನ್, ಕೋವಿಶೀಲ್ಡ್ ವ್ಯಾಕ್ಸಿನ್, ಆರ್ ಈಗ ನಮ್ಮ ಇಂಡಿಯಾದಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ನು, ಅಮೇರಿಕಾದಲ್ಲಿ ಮಾಡರ್ನಾ ವ್ಯಾಕ್ಸಿನ್. ಈಗ ನೋಡಿ, ಅಮೇರಿಕಾದಲ್ಲಿ ವ್ಯಾಕ್ಸಿನ್ ಜಾಸ್ತಿ ಜನ ತಗೊಳ್ಳಿಲ್ಲ, ಓನ್ಲಿ 40% ಆರ್ 45% ಗಾಟ್ ಕೋವಿಡ್ ವ್ಯಾಕ್ಸಿನ್. ಅಲ್ಲಿ ಎಷ್ಟು ಅಲೆಗಳು ಬಂತು, 5ನೇ ಅಲೆ, 6ನೇ ಅಲೆ, 7ನೇ ಅಲೆ, ಸಿಕ್ಕಾಬಟ್ಟೆ ಜನ ಸತ್ತೋದ್ರು. ಅದೇ ಇಂಡಿಯಾದಲ್ಲಿ 3ನೇ ಅಲೆಗೆ ಸ್ಟಾಪ್ ಆಯಿತು. ಇವತ್ತು 2ನೇ ಅಲೆನಲ್ಲಿ ಎಷ್ಟು ಜನ ಸತ್ತರು, 1ನೇ ಅಲೆನಲ್ಲಿ ಎಷ್ಟು ಜನ ಸತ್ತರು. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಇದು. ಅದಕ್ಕೋಸ್ಕರ ಜನರಲ್ಲಿ ಏನಾದರೂ ಭಯ ಇದ್ದರೆ, ಈ ಕೋವಿಶೀಲ್ಡಿಂದ ಈ ರೀತಿ 0.001% ಅಷ್ಟೇ, ಇದು 0.002% ಅಷ್ಟೇ. ಸೊ ಅಂದರೆ ಮೆಡಿಸಿನ್ ಯಾವಾಗ ಗುಡ್ ಮೆಡಿಸಿನ್ ಅಂತೀವಿ, ವೆನ್ ಬೆನಿಫಿಟ್ ಈಸ್ ಮೋರ್ ದೆನ್ ದ ರಿಸ್ಕ್. ಕರೆಕ್ಟ್. ಇಲ್ಲಿ ಬೆನಿಫಿಟ್ ಈಸ್ 1000 times ಮೋರ್ ದೆನ್ ದಿ ರಿಸ್ಕ್. ಸೊ ಫೋಕಸ್ ಆನ್ ದ ಗುಡ್, ಡೋಂಟ್ ಬಿ ಆಂಕ್ಷಿಯಸ್ ಅಂತ ಒಂದು. ಹೌದು. ಆಮೇಲೆ ಜೊತೆಗೆ ಟೈಮ್ ವಿಂಡೋ ಮುಗಿದೋಗಿದೆ, ಅದು 3 ತಿಂಗಳು. ದಟ್ ಟೈಮ್ ವಿಂಡೋ ಈಸ್ ಗಾನ್. ಈ ವ್ಯಾಕ್ಸಿನಿಂದ ಏನಾದರೂ ಕಾಂಪ್ಲಿಕೇಶನ್ಸು, ಈ ರೀತಿ ಈ ಬ್ಲಡ್ ಕ್ಲಾಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇಫ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್, it should happen within the first 3 months or maximum within the first 6 months of taking vaccination. So now it is almost more than 3 years since we have taken vaccine. So that fear, that scare should not be there in the minds of any people who have taken this vaccine. Sir, ಏನಾದರೂ ಸಿಂಪ್ಟಮ್ಸ್ ಅಂತ ನಾವು ಇನ್ನೂ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದಾದ್ರೆ, ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಸಿಂಪ್ಟಮ್ಸ್? ಇವಾಗ ಕೋವಿಡ್, ಡ್ಯೂರಿಂಗ್ ಆಕ್ಟಿವ್ ಕೋವಿಡ್ ಇನ್ಫೆಕ್ಷನ್, many of the deaths were due to blood clots. Not because of vaccine.
ಹ್ಮ್ ಸೊ ಕೋವಿಡಲ್ಲಿ ಮೆನಿ ಕೋವಿಡ್ ಡೆತ್ಸ್ ಹ್ಯಾಪೆಂಡ್. ಒನ್ ಈಸ್ ಬಿಕಾಸ್ ಆಫ್ ನ್ಯೂಮೋನಿಯಾ, ಹ್ಮ್ another is because of blood clots in the arteries of the heart, in the arteries of the lungs, in the arteries of the brain. ಸರಿ. So that is the reason the COVID infection itself was causing the blood clots. ಕರೆಕ್ಟ್. Correct. So now you have to take general health measures to prevent all these ಬ್ಲಾಕ್ಸ್ blockages or Possibilities ಅದು. possibility. ಸೊ ಏನು ಮಾಡಬೇಕು ಸರ್? ಅದಕ್ಕೆ ನಾವು ಮಾಡಬೇಕಾಗಿರೋದು, ಯು ಹ್ಯಾವ್ ಟು ಟೇಕ್ ಜನರಲ್ ಹೆಲ್ತ್ ಮೆಷರ್ಸ್ ಆ್ಯಂಡ್ ಪ್ರಿಕಾಷನ್ಸ್. ಸೊ ಬಿಕಾಸ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಈಗೇನಾಗಿ, ಐ ವಿಲ್ ಜಸ್ಟ್ ಕೋಟ್ ಎ ಸ್ಟಡಿ. ಸರಿ. Between 2014 to 2019, ಹ್ಮ್ we at Jaideva conducted a study called Heart Attack in the Young. So during this 5-year period, 2014 to 2019, this is prior to COVID, we treated 5,500 young heart attack patients in the age group of 18 years to 40 years. ಓಹೋ, So if somebody is under the impression, ಇವಾಗಷ್ಟೇ ಜಾಸ್ತಿ. yeah, now more heart attacks are happening after COVID, it is not correct. I am giving a very authenticated scientific study. So just in India, 30% of deaths in India is due to heart attack. That is number one killer. And in the last 15 years, there has been 22% increase in the prevalence of heart attack in India, heart attack and its related disease. So ಈಗೇನಾಗಿದೆ, ಬಿಕಾಸ್ ಆಫ್ ದಿಸ್ particular thing which has again appeared in the media, that Covishield causes blood clots and heart attack and stroke. So people should not be under the impression it's all because of COVID, it's all because of Covishield. Even ಇದು ಇತ್ತು. prior to this vaccination also, the prevalence, the burden of heart attack and related disease in India is pretty high. Young Indians and middle-aged Indians are becoming vulnerable to heart attack and all lifestyle diseases. How do we contain this, sir? Because of food habits. ಹಾ. The food habits are bad, food practices are bad, and high stress levels, smoking, and excessive ಇದೇ alcohol ಕಾರಣ. intake, then diabetes. ಆಮೇಲೆ ಏನಾಗುತ್ತೆ, ಕೆಲವು ಯಂಗ್ಸ್ಟರ್ಸು, ಪರ್ಟಿಕ್ಯುಲರ್ಲಿ ಇನ್ ಬಿಗ್ಗರ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ಮೆಟ್ರೋ ಸಿಟೀಸ್, Bangalore, Bombay, or even Delhi, bigger cities, or even sometimes tier 2 cities, these youngsters are in the habit of, some youngsters are in the habit of taking narcotic drugs, marijuana, ganja, then cocaine, and they go and ಸರ್, ಇವತ್ತು ವೇಪಿಂಗ್ ಎಲ್ಲ ಶುರು ಆಗ್ಬಿಟ್ಟಿದೆ. ಆಮೇಲೆ ಹುಕ್ಕಾ ಬಾರ್. ಹಾಂ, ಅದೇ ಚಿಕ್ಕದು ವೇಪ್ ಅಂತ ಕರೀತಾರೆ. ಅದೇನಾಗಿದೆ, ನಾನು ಅಟ್ಲೀಸ್ಟು 2 ಹೆಣ್ಮಕ್ಳು ನಾನು ನೋಡಿದ್ದೇನೆ. ದೇ ಆರ್ ಇನ್ ದಿ ಏಜ್ ಗ್ರೂಪ್ ಆಫ್ 19 to 20 years, ಕಮ್ಮಿಂಗ್ ಫ್ರಮ್ ಹುಕ್ಕಾ ಬಾರ್ ಆ್ಯಂಡ್ ಡೈಯಿಂಗ್ ಆಫ್ ಹಾರ್ಟ್ ಅಟ್ಯಾಕ್. ಅದೇನಾಗುತ್ತೆ, ಆ ನಾರ್ಕೋಟಿಕ್ ಡ್ರಗ್ಸು ಹೃದಯದ ರಕ್ತನಾಳ ಇರುತ್ತಲ್ಲ, ಅದನ್ನು ಕನ್ಸ್ಟ್ರಿಕ್ಟ್ ಮಾಡುತ್ತೆ, ಅದನ್ನ ಹೃದಯದ ರಕ್ತನಾಳನ್ನು ಕ್ಲೋಸ್ ಮಾಡುತ್ತೆ, ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್. ಆಮೇಲೆ ಏನಾಗಿದೆ, ದಿ ಕಾಮನೆಸ್ಟ್ ಕಾಸ್ ಆಫ್ ಸಡನ್ ಕಾರ್ಡಿಯಾಕ್ ಡೆತ್ ಈಸ್ ಹಾರ್ಟ್ ಅಟ್ಯಾಕ್. ಬಟ್ ಅಪರೂಪಕ್ಕೆ ದೇರ್ ಆರ್ ಅದರ್ ಹಾರ್ಟ್ ಡಿಸೀಸಸ್ ವಿಚ್ ಆರ್ ನಾಟ್ ಹಾರ್ಟ್ ಅಟ್ಯಾಕ್, ದೇ ಕ್ಯಾನ್ ಆಲ್ಸೋ ಕಾಸ್ ಸಡನ್ ಕಾರ್ಡಿಯಾಕ್ ಡೆತ್. Non-heart attack cardiac diseases can also cause sudden cardiac death. ಈಗ ಫಾರ್ ಎಕ್ಸಾಂಪಲ್, ಬೈ ಬರ್ತೆ ಕೆಲವರಿಗೆ ಹಾರ್ಟ್ ಮಸಲ್ ತುಂಬ ತಿಕ್ಕಿರುತ್ತೆ, ರನ್ಸ್ ಇನ್ ಫ್ಯಾಮಿಲೀಸ್, ಅದಕ್ಕೆ ಸ್ಟ್ರಾಂಗ್ ಜೆನೆಟಿಕ್ ಹಿಸ್ಟ್ರಿ ಇರುತ್ತೆ, ಅದು ಹೃದಯ ತುಂಬ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಅದನ್ನ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತೀವಿ. ಅದು ಪ್ರತಿ 500 ಜನರಲ್ಲಿ ಇದೆ, ಅದು ಜನರಲ್ ಪಾಪ್ಯುಲೇಷನಲ್ಲಿ. ಸೊ ಅದರಿಂದಲೂ ಡೆತ್ ಆಗ್ಬೋದು. ಇನ್ನು ಕೆಲವರಿಗೆ ಹೃದಯದ ಬಲಗಡೆ ಒಂದು ಎನ್ಲಾರ್ಜ್ಮೆಂಟ್ ಆಗಿರುತ್ತೆ ಬೈ ಬರ್ತೆ, ಅರಿಥ್ಮೋಜೆನಿಕ್ ಆರ್ವಿ ಡಿಸ್ಪ್ಲೇಸಿ ಅಂತೀವಿ. ಸೊ ಇವೆಲ್ಲ ಹಿಡನ್ ಪ್ರಾಬ್ಲಮ್. ನಾವೇನಂತೀವಿ, ಅಫ್ಕೋರ್ಸ್ ಈಗ 100 ಸಡನ್ ಡೆತ್ ಆದರೆ 98% ಇಟ್ಸ್ ಡ್ಯೂ ಟು ಹಾರ್ಟ್ ಅಟ್ಯಾಕೇನೆ, ಸಡನ್ ಕಾರ್ಡಿಯಾಕ್ ಡೆತ್ ಆದರೆ. ಇನ್ನೊಂದು 2% ಇವು ಬೇರೆ ಬೇರೆ ಇರುತ್ತೆ. ಸೊ ಇನ್ನು ಕೆಲವ್ರಿಗೆ ಏನಿರುತ್ತೆ, ಹಾರ್ಟಲ್ಲೂ ಕರೆಂಟ್ ಇರುತ್ತೆ, ದೇರ್ ಈಸ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಹಾರ್ಟ್, ಅದಕ್ಕೇ ಹಾರ್ಟ್ ಬೀಟ್ ಆಗೋದು. ಸೊ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಕೆಲವು ಕಾಯಿಲೆ ಇರುತ್ತೆ. ಸಡನ್ನಾಗಿ ಹಾರ್ಟ್ ರೇಟು ನಾರ್ಮಲಿ 80 ಇದ್ದದ್ದು 300-400 ಆಗ್ಬೋದು, ಸಡನ್ಲಿ ಹಾರ್ಟ್ ಸ್ಟಾಪ್ಸ್. ಸೊ ದಿಸ್ ಆಲ್ಸೋ ರನ್ಸ್ ಇನ್ ಫ್ಯಾಮಿಲೀಸ್. ಅದಕ್ಕೋಸ್ಕರ ಇವೆಲ್ಲ ಬಹಳ ಸೈಂಟಿಫಿಕ್ಕಾಗಿ ನೋಡಬೇಕಾಗುತ್ತೆ. ಬಟ್ ಡೆಫಿನೆಟ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ ಈ ಯಂಗ್ಸ್ಟರ್ಸಲ್ಲಿ, ಆ್ಯಂಡ್ ದೇ ಆರ್ ಟ್ರೈಯಿಂಗ್ ಟು ಡೂ ಟೂ ಮೆನಿ ಥಿಂಗ್ಸ್ ಇನ್ ಟೂ ಶಾರ್ಟ್ ಟೈಮ್. ದೇ ವಾಂಟ್ ಟು ಅಚೀವ್ lot of things in a very short time. Their ambitions are unlimited,
ಆ್ಯಂಡ್ ದೇರ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಸ್ಕೈ ಹೈ. ದೇ ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ದೇ ಹ್ಯಾವ್ ಟು ಕ್ವಿಟ್ ಸ್ಮೋಕಿಂಗ್ ಆ್ಯಂಡ್ ನೋ ಆಲ್ಕೋಹಾಲ್, ದಟ್ ಟು ದೆನ್ ಆಪ್ಟಿಮಲ್ ಬಾಡಿ ವೆಯ್ಟ್ ಆ್ಯಂಡ್ ಫ್ರೂಟ್ಸ್, ವೆಜಿಟೇಬಲ್ಸ್. ಅದಕ್ಕೋಸ್ಕರ ಈಗ ಆಯಿತು, ಈ ಕೋವಿಶೀಲ್ಡು ಇದಾಯಿತು. ಸೊ ಜನರಲ್ ಹೆಲ್ತ್ ಮೆಷರ್ಸು, ದೇ ಹ್ಯಾವ್ ಟು ಫಾಲೋ ಜನರಲ್ ಹೆಲ್ತ್ ಟಿಪ್ಸ್ ಟು ಮೇಂಟೈನ್ ಎ ಪ್ರಾಪರ್ ಹೆಲ್ತ್, ಕಾರ್ಡಿವ್ಯಾಸ್ಕ್ಯುಲರ್ ಹೆಲ್ತ್ ಆರ್ ಜನರಲ್ ಹೆಲ್ತ್. ಅದಕ್ಕೋಸ್ಕರ ಇವತ್ತು ಔಷಧ ಅಲ್ಲದ ಔಷಧಿಗಳು ಇದ್ದಾವೆ. ಔಷಧ ಅಲ್ಲದ ಔಷಧಿ. ನನ್ನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದಾಗ ನೀವು ಮ್ಯೂಸಿಕ್ ಬಗ್ಗೆನೂ ಮಾತಾಡಿದ್ರಿ. ಮ್ಯೂಸಿಕ್ ಇಸ್ ಅ ಮೆಡಿಸಿನ್ ಟು ಯುವರ್ ಹಾರ್ಟ್. ಔಷಧ ಅಲ್ಲದ ಔಷಧಿಗಳು ಯಾವ್ಯಾವು? ಒಂದು ಸನ್ಲೈಟಲ್ಲಿ ವಾಕ್ ಮಾಡೋದು, ಅಂದರೆ ನಿಮ್ಮ ಚರ್ಮದ ಮೇಲೆ ಸನ್ಲೈಟ್ ಬಿದ್ದರೆ ವೈಟಮಿನ್ ಡಿ. ಇನ್ನೊಂದು ವಾಕಿಂಗ್ ಆಲ್ಸೋ ಔಷಧ ಅಲ್ಲದ ಔಷಧಿ. ಇನ್ನೊಂದು ನಿಮ್ಮದು ಪ್ರಾಪರ್ ಡಯಟ್. ಇನ್ನು ರೆಸ್ಟು, ವಿಶ್ರಾಂತಿ, ಮಧ್ಯ ವಿಶ್ರಾಂತಿ. ನಂತರ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಉಪವಾಸ. ದೆನ್ ಸ್ಮೈಲ್, ಈಗಾಗಲೇ ಹೇಳಿದ್ದೀನಿ. ಸ್ಮೈಲ್ ಮೇಲೆ ನಂತರ ಫ್ರೆಂಡ್ಶಿಪ್. ಯಾರ್ಯಾರಿಗೆ ಉತ್ತಮವಾದಂಥ ಗೆಳೆಯರ ಬಳಗ ಇರುತ್ತೆ ಅವ್ರದ್ದು ಲೈಫ್ ಸ್ಪ್ಯಾನು ಒಂದು 10 years ಜಾಸ್ತಿ ಆಗುತ್ತೆ. ಈ ಗೆಳೆಯರ ಬಳಗ ವಯಸ್ಸಾದ ಮೇಲೆ ಅದರದ್ದು ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ, 65-70 ವರ್ಷ ಆದಮೇಲೆ ಗೆಳೆಯರ ಬಳಗ. ಆಮೇಲೆ ಕುಟುಂಬ ಸದಸ್ಯರೊಡನೆ ಭೋಜನ ಮಾಡೋಂಥದ್ದು, ಬೇರೆಯವ್ರ ಬಗ್ಗೆ ಒಳ್ಳೆ ಮಾತನಾಡೋದು, ಕೃತಜ್ಞತೆ ಕೂಡ ಔಷಧ ಅಲ್ಲದ ಔಷಧಿ. ಗ್ರ್ಯಾಟಿಟ್ಯೂಡ್. ನಂತರ ಮೆಡಿಟೇಷನ್, ಯೋಗ. ನೋಡಿ, ಇವೆಲ್ಲ ಔಷಧ ಅಲ್ಲದ ಔಷಧಿಗಳು. ಇವರಲ್ಲಿ ಅಡ್ಡ ಪರಿಣಾಮ ಇಲ್ಲ, ಇದಕ್ಕೇನು ದುಡ್ಡು ಕೊಡೋಂಗಿಲ್ಲ. ಸೊ ಈ ರೀತಿ ಮಾಡಬೇಕಾಗತ್ತೆ. ನಂತರ ಈ ವಾಕಿಂಗು ಅಷ್ಟೇ. ನಾವು ಪ್ರತಿದಿನ ಅಟ್ಲೀಸ್ಟ್ 45 minutes to 1 hour ವಾಕ್ ಮಾಡಬೇಕು. ಹೌದು ಸರ್. ದೇರ್ ಆರ್ 3 types ಆಫ್ ವಾಕಿಂಗ್. ಈಗ ಡಾಕ್ಟರು ಅಡ್ವೈಸ್ ಮಾಡೋದಕ್ಕೆ ಮೊದಲೇ ನೀವು ವಾಕಿಂಗ್ ಮಾಡ್ತಾಯಿದ್ರೆ ಇಟ್ ಇಸ್ ಕಾಲ್ಡ್ ಮಾರ್ನಿಂಗ್ ವಾಕ್. ಸೊ ಡಾಕ್ಟ್ರು ಅಡ್ವೈಸ್ ಮಾಡಿದ ಮೇಲೆ ನೀವು ವಾಕ್ ಮಾಡೋಕ್ಕೆ ಶುರು ಮಾಡಿದರೆ ಇಟ್ ಬಿಕಮ್ಸ್ ವಾರ್ನಿಂಗ್ ವಾಕ್. ದೆನ್ ನೀವು ಗಂಡ ಹೆಂಡ್ತಿ ಜೊತೆ ವಾಕ್ ಮಾಡ್ತಾಯಿದ್ರೆ ಅದು ಡಾರ್ಲಿಂಗ್ ವಾಕ್. ಸೊ ಬಟ್ ವಾಕಿಂಗ್ ಮಾಡೋದು ಬಹಳ ಮುಖ್ಯ. ಸೊ ಹೀಗಾಗಿ ಆಮೇಲೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಈಸ್ ಆಲ್ಸೋ ಔಷಧ ಅಲ್ಲದ ಔಷಧಿ. ಫ್ರೂಟ್ಸು, ವೆಜಿಟೇಬಲ್ಸ್. ಕ್ರೇಜಿ ಸರ್ ಯು ಆರ್.